ಸಾಕಷ್ಟು ಕಾಮುಕರು ವಿವಿಧ ರೀತಿಯಲ್ಲಿ ತಮ್ಮ ವಿಕೃತತೆಯನ್ನು ಮೆರೀತಾರೆ. ಲೇಡೀಸ್ ಪಿಜಿ ಮೇಲೆ ಹತ್ತು ಇಣುಕೋದು, ಬಸ್ಗಳಲ್ಲಿ ಹೆಣ್ಣು ಮಕ್ಕಳ ಜೊತೆ ವಿಕೃತವಾಗಿ ನಡೆದುಕೊಳ್ಳೋದು. ಆದರೆ ಇಲ್ಲೊಂದು ಘಟನೆ, ಬುರ್ಕಾ ಹಾಕ್ಕೊಂಡಿದ್ದಂತೆ ಲೇಡೀಸ್ ಟಾಯ್ಲೆಟ್ಗೆ ನುಗ್ಗಿ ವಿಕೃತವನ್ನು ಮೆರೆದಿದ್ದಾನೆ. ಬುರ್ಖಾವನ್ನ ಧರಿಸಿ ಲೇಡೀಸ್ ಟಾಯ್ಲೆಟ್ಗೆ ನುಗ್ಗಿದ ವಿಕೃತ ಮೈ ಮುಚ್ಕೊಂಡಿದ್ದ, ಆದರೆ ಆತನ ಮನಸ್ಸು ನಗ್ನ ಆಗಿತ್ತು. ಮೆಡಿಕಲ್ ಕಾಲೇಜಿನ ಲೇಡೀಸ್ ಟಾಯ್ಲೆಟ್ನಲ್ಲಿ ಹಲ್ಚಲ್. ಬುರ್ಖಾ ಧರಿಸಿದ್ದ ವ್ಯಕ್ತಿಯ ಜೊತೆ ಓರ್ವ ಮಹಿಳೆಯೂ ಸೆರೆ. ಇಬ್ಬರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಸೆಕ್ಯೂರಿಟಿ ಗಾರ್ಡ್ಸ್. ಈ ಜೋಡಿ ಕಳ್ಳತನಕ್ಕೆ ಬಂದಿತ್ತ, ವಿಡಿಯೋ ಮಾಡೋದಕ್ಕೆ ಬಂದಿತ್ತ, ಅಥವಾ ಬೇರಾವುದೋ ಕೃತ್ಯ ಎಸಗಲು ಬಂದಿತ್ತ ಎನ್ನುವುದು ಸಂದೇಹ. ಕರೀಂನಗರದ ಹೊರವಲಯದಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಅಲ್ಲಿ ಈ ಘಟನೆ ನಡೆದಿರುವಂತಹದ್ದು. ಬುರ್ಕಾ ಧರಿಸಿ ಲೇಡೀಸ್ ಟಾಯ್ಲೆಟ್ಗೆ ನುಗ್ಗಿದ ವಿಕೃತ. ಬುರ್ಕಾ ಧರಿಸ್ಕೊಂಡಿದ್ದಾನೆ. ಮುಖದಲ್ಲಿ ಯಾಕೆ ಮೀಸೆ ಗಡ್ಡ ಕಾಣ್ತಾ ಇದೆ ಅಂತ ಕೇಳಿದ್ರೆ ಆತ ಗಂಡಸು. ಮತ್ತೆ ಯಾಕೆ ಬುರ್ಕಾ ಹಾಕೊಂಡಿದ್ದಾನೆ ಅಂತ ಕೇಳಿದ್ರೆ ಆತನ ಜೊತೆನೆ ಕೇಳ್ಕೋಬೇಕು, ಅದೇನು ಥೇವಲಿತ್ತೋ ಆತನಿಗೆ. ಬುರ್ಕಾದು ಶಾಖ ತಗೊಳಕ್ ಹಾಕಣ್ಣೋ ಏನೋ. ಟಾಯ್ಲೆಟ್ಗೆ ನುಗ್ಗಿದ್ನಂತೆ. ಇನ್ನು ಈತನ ಜೊತೆ ಪಕ್ಕದಲ್ಲೇ ನಿಂತ್ಕೊಂಡೈತ್ ನೋಡಿ ಅಸಲಿ ಬುರ್ಖಾದ ಮಾಲಿಕೆ. ಹೊಡಿಬೇಡಿ, ಬಿಟ್ಟುಬಿಡಿ ಅಂತ ಗೋಳಾಡ್ತಿದೆ. ಅಲ್ಲ, ಇವ್ರು ಯಾವ ಕರ್ಮ ಲೇಡೀಸ್ ಟಾಯ್ಲೆಟ್ಗೆ ಹೋದು? ಲೇಡೀಸ್ ಟಾಯ್ಲೆಟ್ಗೆ ಹೋಗುವ ಕರ್ಮ ಏನಿತ್ತು? ನೀವು ಹೋಗೋ ಟಾಯ್ಲೆಟ್ ಅಲ್ಲಿ ಏನ್ ಬೇಸಿನ್ಗಳಿದಾವೆ ಅದೇ ಇರೋದಲ್ಲ, ಏನು ಎಕ್ಸ್ಟ್ರಾ ಇರಲ್ಲ. ಅದನ್ನ ನೋಡಬೇಕು ಅನ್ನೋ ಕುತೂಹಲ ಇತ್ತೋ ಏನು? ಸೊ ಹೋಗಿದ್ದಾನೆ, ತಗಲಾಕಿಕೊಂಡಿದ್ದಾನೆ. ಬುರ್ಖಾ ಹಾಕ್ಕೊಂಡವನೇ ನಡೆಯೋ ಸ್ಟೈಲ್ ಯಾಕೆ ವಿಚಿತ್ರ ಆಗಿದೆ ಅಂತ ಹೇಳಿ ಗಮನಿಸಿದ್ದಾರೆ ಸ್ಥಳೀಯರು. ಗಮನಿಸಿದಾಗ ಆ ಮುಚ್ಚಿಡಲ್ಪಟ್ಟ ಆತನ ಏನು ವೇಷ ಏನಿತ್ತು ಓಪನ್ ಮಾಡವ್ರೆ, ನೋಡುವಾಗ ಗಡ್ಡ ಮೀಸೆ ಕಂಡಿದೆ. ಸೊ ಜೊತೆಗೆ ಮಹಿಳೆಯೂ ಕೂಡ ಇದ್ರು ಎನ್ನಲಾಗ್ತಾ ಇದೆ. ಸೊ ಈಗಾಗಲೇ ಒಂದಷ್ಟು ಸಂದೇಹಗಳು ಕೂಡ ವ್ಯಕ್ತವಾಗಿದೆ. ವಿಕೃತ ಮೆರೆಯೋದಕ್ಕೆ ಬಂದಿದ್ರೆ ಪಕ್ಕದಲ್ಲಿ ಹೆಣ್ಣು ಮಗಳು ಯಾಕೆ ಇರ್ತಾ ಇದ್ಲು? ಆ ಹೆಣ್ಣು ಮಗಳು ಯಾಕೆ ಈತನಿಗೆ ಬೆಂಬಲ ಕೊಡ್ತಾ ಇದ್ದಾಳೆ? ಎಲ್ಲ ಅನುಮಾನಗಳಿದ್ದಾವೆ. ಮೆಡಿಕಲ್ ಕಾಲೇಜಿನ ಲೇಡೀಸ್ ಟಾಯ್ಲೆಟ್ನಲ್ಲಿ ಹಲ್ಚಲ್ಗಳು. ಇನ್ನು ಬುರ್ಖಾ ಧರಿಸಿದ್ದ ವ್ಯಕ್ತಿ ಜೊತೆ ಓರ್ವ ಮಹಿಳೆಯೂ ಸೆರೆ. ಇಬ್ಬರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಸೆಕ್ಯೂರಿಟಿ ಗಾರ್ಡ್ಸ್. ಈ ಜೋಡಿ ಕಳ್ಳತನಕ್ಕೆ ಬಂದಿತ್ತ ಅಥವಾ ಗಾಂಜಾ ಸಪ್ಲೈ ಮಾಡೋದಕ್ಕೆ ಬಂದಿತ್ತ ಗೊತ್ತಿಲ್ಲ, ಅಥವಾ ಬೇರೆ ಯಾವುದೋ ಕೃತ್ಯವನ್ನು ಎಸಗೋದಕ್ಕೆ ಬಂದಿದ್ರ ತನಿಖೆ ಆಗಬೇಕು, ಗೊತ್ತಾಗಬೇಕು. ಇದು ಕರೀಂನಗರದ ಹೊರವಲಯದಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಮೆಡಿಕಲ್ ಕಾಲೇಜ್ ಇದೆ. ಈ ಘಟನೆ ಸಂಭವಿಸಿರುವಂತಹದ್ದು. ಈಗಾಗಲೇ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.